ನಮಸ್ಕಾರ ಗೆಳೆಯರೆ. ಭಾರತದ ಪರಮಾಣು ಶಕ್ತಿ ಮಿಷನ್ ಮತ್ತು ಹಸಿರು ಇಂಧನ ಕ್ಷೇತ್ರದಲ್ಲಿ ಇದೀಗ ಇಡೀ ಪ್ರಪಂಚದ ರಕ್ಷಣಾ ಮತ್ತು ಇಂಧನ ತಜ್ಞರನ್ನು ಬೆರಗುಗೊಳಿಸುವಂತಹ ಒಂದು ಸೆನ್ಸೇಷನಲ್ ಮತ್ತು ಹೆಮ್ಮೆಯ ಸುದ್ದಿ ಹೊರಬಂದಿದೆ. ಭಾರತವು ತಮಿಳುನಾಡಿನ ಕೊಡಂಕುಳಂ ಪರಮಾಣು ವಿದ್ಯುತ್ ಯೋಜನೆಯ ಯೂನಿಟ್ 5ರಲ್ಲಿ ಅತ್ಯಂತ ಸಂಕೀರ್ಣವಾದ ಮತ್ತು ಪ್ರಮುಖವಾದ ಹಂತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದೆ. ಹೌದು, ಭಾರತವು ಯೂನಿಟ್ 5ರ ಒಳಗೆ ಅದರ ಪ್ರಮುಖ ಭಾಗವಾದ ಅಂದರೆ ರಿಯಾಕ್ಟರ್ ಪ್ರೆಷರ್ ವೆಸಲ್ಸ್ ಅನ್ನು ಸಂಪೂರ್ಣ ನಿಖರತೆಯೊಂದಿಗೆ ಅಳವಡಿಸಿದೆ. ಗೆಳೆಯರೆ, ನಮ್ಮ ಈ ನಂಬಲಾಗದ ಮತ್ತು ಹೈಟೆಕ್ ಸಾಧನೆಯನ್ನು ನೋಡಿ ನಮ್ಮ ಅತ್ಯಂತ ವಿಶ್ವಾಸಾರ್ಹ ಮತ್ತು ಹಳೆಯ ರಾಜತಾಂತ್ರಿಕ ಸ್ನೇಹಿತ ರಷ್ಯಾ ಸಂಪೂರ್ಣವಾಗಿ ಖುಷಿಯಾಗಿದೆ. ಆ ಕಡೆ ವಾಷಿಂಗ್ಟನ್ನಿಂದ ಬೀಜಿಂಗ್ವರೆಗಿನ ತಂತ್ರಗಾರರಿಗೆ ಬೆವರು ಇಳಿಯೋದಕ್ಕೆ ಪ್ರಾರಂಭಿಸಿದೆ. ಹಾಗಾದರೆ ಯಶಸ್ಸು ಇಷ್ಟೊಂದು ದೊಡ್ಡದು ಯಾಕೆ? ಭಾರತದ ಯೂನಿಟ್ 5 ಅಂದ್ರೇನು? ಸ್ವದೇಶಿ ಮತ್ತು ರಷ್ಯಾದ ತಂತ್ರಜ್ಞಾನದ ಈ ಹೊಂದಾಣಿಕೆಯನ್ನು ನೋಡಿ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ಭಾರತವನ್ನು ಹಾಡಿ ಹೊಗಳ್ತಾ ಇರೋದು ಯಾಕೆ? ಹಾಗೂ ಭವಿಷ್ಯದಲ್ಲಿ ಒಂದೇ ಒಂದು ಮಾಸ್ಟರ್ ಸ್ಟ್ರೋಕ್ನಿಂದ ಭಾರತಕ್ಕೆ ಎಷ್ಟು ದೊಡ್ಡ ಲಾಭವಾಗಲಿದೆ? ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಸಂಪೂರ್ಣ ಇನ್ಸೈಡ್ ಸ್ಟೋರಿಯನ್ನು ಡಿಟೇಲ್ ಆಗಿ ತಿಳಿಸಲಿದ್ದೇನೆ. ಆದರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮೊದಲು ನೀವು ಕೂಡ ಭಾರತದ ಈ ವೈಜ್ಞಾನಿಕ ಸಾಧನೆ ಮತ್ತು ನಮ್ಮ ಪರಮಾಣು ಸ್ವಾವಲಂಬನೆಗೆ ಸಲ್ಯೂಟ್ ಮಾಡೋದಕ್ಕಾಗಿ ಬಯಸಿದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಬರೆಯಿರಿ. ಸೊ ಗೆಳೆಯರೆ, ನಿಮಗೆ ನೆನಪಿರಬಹುದು, ಒಂದು ಕಾಲವಿತ್ತು ನಮ್ಮ ದೇಶದಲ್ಲಿ ವಿದ್ಯುತ್ಗೆ ಭಾರಿ ಕೊರತೆ ಇತ್ತು. ಆದರೆ ಇವತ್ತಿಗೆ ನಮ್ಮ ದೇಶವನ್ನು ಮುನ್ನಡೆಸುತ್ತಿರುವ ಮಹಾನ್ ಇಂಜಿನಿಯರ್ಗಳು ಅವತ್ತು ವಿದ್ಯುತ್ ಇಲ್ಲದೆ ಕೇವಲ ದೀಪದ ಬೆಳಕಿನಲ್ಲಿ ತಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಭಾವದಿಂದ ಅಧ್ಯಯನ ಮಾಡಿ ಈ ಹಂತವನ್ನು ತಲುಪಿದ್ದಾರೆ. ಹಾಗಾಗಿ ಇವತ್ತು ಅವರು ಭಾರತಕ್ಕಾಗಿ ಪರಮಾಣು ಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸುವ ಘಟಕವನ್ನು ಸಿದ್ಧಪಡಿಸುತ್ತಿದ್ದಾರೆ. ಗೆಳೆಯರೆ, ಈ ಹಿಂದೆ ವಿದೇಶಿ ಶಕ್ತಿಗಳು ಯಾವಾಗಲೂ ಭಾರತದ ಉತ್ಪಾದನೆ ಮತ್ತು ಪರಮಾಣು ಸಾಮರ್ಥ್ಯದ ಮೇಲೆ ಬೆರಳು ತೋರಿಸ್ತಾ ಇದ್ದವು. ಹಾಗೂ ಎಷ್ಟು ಸಂಕೀರ್ಣವಾದ ನ್ಯೂಕ್ಲಿಯರ್ ರಿಯಾಕ್ಟರನ್ನು ಯಾವುದೇ ದೋಷವಿಲ್ಲದೆ ತಮ್ಮದೇ ಭೂಮಿಯಲ್ಲಿ ಅಳವಡಿಸುವ ಕೌಶಲ್ಯ ಮತ್ತು ವಿಜ್ಞಾನಿಗಳು ಭಾರತದಲ್ಲಿ ಇಲ್ಲವೇ ಇಲ್ಲ ಅಂತ ಅವರು ಭಾವಿಸಿದ್ರು. ಆದರೆ 2026ರ ಈ ನವ ಭಾರತ ಅವರಿಗೆ ಕಠಿಣ ತಿರುಗೇಟು ನೀಡುವ ಮೂಲಕ ತನ್ನ ಇಂಜಿನಿಯರಿಂಗ್ ಸಾಮರ್ಥ್ಯವನ್ನು ಜಗತ್ತಿಗೆ ಸಾಬೀತುಪಡಿಸಿದೆ. ಹಾಗೇನೀಗ ಪ್ರಮುಖ ಮಾಹಿತಿ ಬಗ್ಗೆ ಮಾತಾಡುವುದಾದರೆ, ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ NPCIL ಪ್ರಕಾರ ಸುಮಾರು 320 ಟನ್ ತೂಕದ ಈ ಬೃಹತ್ ರಿಯಾಕ್ಟರ್ ಪ್ರೆಷರ್ ವೆಸಲ್ ಅನ್ನು ವಿಶೇಷ ಹೆವಿ ಲಿಫ್ಟ್ ಕ್ರೇನ್ ಸಹಾಯದಿಂದ ರಿಯಾಕ್ಟರ್ ಕಟ್ಟಡದೊಳಗೆ ಯಶಸ್ವಿಯಾಗಿ ಸ್ಥಾಪಿಸಲಾಗಿದೆ. ಹಾಗೇನೆ ಯಶಸ್ಸು ಯಾಕೆಷ್ಟು ದೊಡ್ಡದು ಅನ್ನೋದನ್ನು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಆಕ್ಚುಲಿ ಗೆಳೆಯರೆ, ಯಾವುದೇ ಪರಮಾಣು ವಿದ್ಯುತ್ ಸ್ಥಾವರದ ಒಳಗೆ ಇರುವ ರಿಯಾಕ್ಟರ್ ಪ್ರೆಷರ್ ವೆಸಲ್ ಅನ್ನ ಇಡೀ ಪ್ಲಾಂಟ್ನ ಹೃದಯ ಮತ್ತು ಮೆದುಳು ಅಂತ ಪರಿಗಣಿಸಲಾಗ್ತದೆ. ಹಾಗೂ ಇದು ಅತ್ಯಂತ ಬಲವಾದ ಮತ್ತು ಭೇದಿಸಲಾಗದ ಸುರಕ್ಷತಾ ಕವಚವಾಗಿದೆ. ಇದರೊಳಗೆ ಮುಖ್ಯ ರಿಯಾಕ್ಟರ್ ಕೋರ್ ಇರ್ತದೆ. ಹಾಗೂ ಈ ಕೋರ್ನೊಳಗೆ ಅತ್ಯಂತ ಹೆಚ್ಚಿನ ತಾಪಮಾನ ಮತ್ತು ಒತ್ತಡದಲ್ಲಿ ನ್ಯೂಕ್ಲಿಯರ್ ಫಿಷನ್ ಅಂತಹ ವಿನಾಶಕಾರಿ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವ ಮೂಲಕ ಅಪಾರ ಪ್ರಮಾಣದ ವಿದ್ಯುತ್ತನ್ನು ಉತ್ಪಾದಿಸಲಾಗ್ತದೆ. ಗೆಳೆಯರೆ, ಪರ್ವತಗಳಷ್ಟು ಭಾರವಾದ ಯಂತ್ರಗಳನ್ನು ಮಿಲಿಮೀಟರ್ನಷ್ಟು ನಿಖರತೆ ಮತ್ತು ಉನ್ನತ ಮಟ್ಟದ ಕಟ್ಟುನಿಟ್ಟಾದ ಸುರಕ್ಷತಾ ಮಾನದಂಡಗಳೊಂದಿಗೆ ಫಿಟ್ ಮಾಡುವುದು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಬಹುದೊಡ್ಡ ಇಂಜಿನಿಯರಿಂಗ್ನ ಪವಾಡ ಅಂತ ಪರಿಗಣಿಸಲಾಗಿದೆ. ಯಾಕಂದರೆ ಇಲ್ಲಿ ಸ್ವಲ್ಪವೂ ತಪ್ಪಾದರೂ ಅದು ಭೀಕರ ಅಪಘಾತವಾಗಿ ಬದಲಾಗಬಹುದು. ಹಾಗೂ ಅದರಿಂದ ದೇಶಕ್ಕೆ ತುಂಬಲಾಗದ ನಷ್ಟ ಉಂಟಾಗ್ತದೆ. ಸೊ ಈಗ ನಮ್ಮ ಭಾರತವು ಈ ಅತ್ಯಂತ ಕಠಿಣವಾದ ಕೆಲಸವನ್ನು ಯಶಸ್ವಿಯಾಗಿ ಸಾಧಿಸಿದೆ. ಹಾಗೆಯೇ ರಷ್ಯಾದ ಸಂತಸ ಮತ್ತು ಭೌಗೋಳಿಕ ರಾಜಕೀಯ ಬಗ್ಗೆ ಮಾತಾಡುವುದಾದರೆ, ಭಾರತದ ಈ ಅಭೂತಪೂರ್ವ ಹಂತವನ್ನು ಕಂಡು ರಷ್ಯಾದ ಸರ್ಕಾರಿ ಮತ್ತು ರಾಜತಾಂತ್ರಿಕ ವಲಯಗಳಲ್ಲಿ ಭಾರಿ ಸಂತಸದ ಅಲೆ ಎದ್ದಿದೆ. ಕೊಡಂಕುಳಂನ ಯೋಜನೆಯು ಭಾರತ ಮತ್ತು ರಷ್ಯಾದ ಕಾರ್ಯತಂತ್ರ ಮತ್ತು ಪರಮಾಣು ಪಾಲುದಾರಿಕೆಯ ಪ್ರಪಂಚದ ಅತ್ಯಂತ ಯಶಸ್ವಿ ಮತ್ತು ಅತಿ ದೊಡ್ಡ ಉದಾಹರಣೆ ಅಂತ ಪರಿಗಣಿಸಲಾಗಿದೆ. ಹಾಗೂ ಇದರಲ್ಲಿ ರಷ್ಯಾದ ಸರ್ಕಾರಿ ಪರಮಾಣು ಕಂಪನಿ ಆಟ್ಮಾಸ್ಟ್ರೈ ಎಕ್ಸ್ಪೋರ್ಟ್ ಮತ್ತು ಭಾರತದ NPCIL ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡ್ತಾ ಇವೆ. ಹಾಗಾದರೆ ಇಲ್ಲಿ ರಷ್ಯಾ ಯಾಕಿಷ್ಟು ಸಂತೋಷವಾಗಿದೆ? ಗೆಳೆಯರೆ, ಇದಕ್ಕೆ 2 ಪ್ರಮುಖ ಕಾರಣಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಮೊದಲನೇದಾಗಿ ಪಾಶ್ಚಿಮಾತ್ಯರ ನಿರ್ಬಂಧಗಳ ವಿಫಲತೆ. ಪಾಶ್ಚಿಮಾತ್ಯ ದೇಶಗಳು ವಿಧಿಸಿರುವ ಕಟ್ಟುನಿಟ್ಟಾದ ನಿರ್ಬಂಧಗಳು ಮತ್ತು ಭೌಗೋಳಿಕ ರಾಜಕೀಯ ಏರಿಳಿತಗಳ ನಡುವೆಯೂ ಭಾರತವು ರಷ್ಯಾದ VVR-1000 ರಿಯಾಕ್ಟರ್ ತಂತ್ರಜ್ಞಾನವನ್ನು ತನ್ನ ನೆಲದಲ್ಲಿ ಎಷ್ಟು ಸುಗಮವಾಗಿ ಮತ್ತು ವೇಗವಾಗಿ ಮುನ್ನಡೆಸುತ್ತಿದೆ ಅನ್ನೋದನ್ನು ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಅಲ್ಲಿನ ಇಂಜಿನಿಯರ್ಗಳು ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ. ಹಾಗೂ ಇದು ಭಾರತದ ಅಚಲ ವಿಶ್ವಾಸಾರ್ಹತೆಯನ್ನು ತೋರಿಸುತ್ತದೆ. ಎರಡನೇದಾಗಿ ರಷ್ಯಾದ ತಂತ್ರಜ್ಞಾನಕ್ಕೆ ಜಾಗತಿಕ ಮನ್ನಣೆ.
ಗೆಳೆಯರೆ, ಭಾರತವು ಪ್ರಸ್ತುತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ದೇಶ ಅಂತ ರಷ್ಯಾಗೆ ಗೊತ್ತು. ರಷ್ಯಾದ ಸಹಾಯದಿಂದ ಭಾರತವು ತನ್ನ ಯೂನಿಟ್ 5ರಲ್ಲಿ ಇಂತಹ ದೊಡ್ಡ ತಾಂತ್ರಿಕ ಸಾಧನೆಯನ್ನು ಮಾಡಿದಾಗ ಇಡೀ ಪ್ರಪಂಚದ ಮುಂದೆ ರಷ್ಯಾದ ಪರಮಾಣು ತಂತ್ರಜ್ಞಾನದ ವಿಶ್ವಾಸಾರ್ಹತೆ ಬಲಗೊಳ್ಳುತ್ತದೆ. ಹಾಗೂ ಇದರಿಂದ ಅಮೆರಿಕನ್ ಮತ್ತು ಯುರೋಪಿಯನ್ ಕಂಪನಿಗಳ ಮೊನೊಪೊಲಿ ಸಂಪೂರ್ಣವಾಗಿ ನಾಶವಾಗ್ತದೆ. ಹಾಗೆಯೇ ಸ್ವತಃ ನಮ್ಮ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ಕೂಡ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕೊಡಂಕುಳಮನ್ನ ಭಾರತ ರಷ್ಯಾ ಪರಮಾಣು ಪಾಲುದಾರಿಕೆಯ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂತ ಬಣ್ಣಿಸಿದ್ದಾರೆ. ಹಾಗೆಯೇ ಕೊಡಂಕುಳಂ ಯೋಜನೆಯ ಸ್ಥಿತಿಗತಿ ಬಗ್ಗೆ ಮಾತಾಡುವುದಾದ್ರೆ ಗೆಳೆಯರೆ, ಯೂನಿಟ್ 1 ಮತ್ತು 2ರಲ್ಲಿ ವಿದ್ಯುತ್ ಸಾಮರ್ಥ್ಯ ದಿನಕ್ಕೆ 2000 ಮೆಗಾವ್ಯಾಟ್ ಇದೆ. ಹಾಗೂ ಪ್ರಸ್ತುತ ಸ್ಥಿತಿ ಈಗ ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದರ ಪ್ರಮುಖ ಸಾಧನೆ ಬಗ್ಗೆ ಮಾತಾಡುವುದಾದ್ರೆ ಇದುವರೆಗೆ 130 ಬಿಲಿಯನ್ ಯೂನಿಟ್ ವಿದ್ಯುತ್ ಉತ್ಪಾದನೆ ಹಾಗೂ 11.2 ಕೋಟಿ ಟನ್ ಕಾರ್ಬನ್ ತಡೆಗಟ್ಟಲಾಗಿದೆ. ಎರಡನೇದಾಗಿ ಯೂನಿಟ್ 3 and 4 ಗೆಳೆಯರೆ, ದಿನಕ್ಕೆ 2000 ಮೆಗಾವ್ಯಾಟ್ ಇರುವ ವಿದ್ಯುತ್ ಸಾಮರ್ಥ್ಯದ ಬಗ್ಗೆ ಹೇಳುವುದಾದ್ರೆ ಇದರ ಪ್ರಸ್ತುತ ಸ್ಥಿತಿ ನಿರ್ಮಾಣ ಕಾರ್ಯ ಅಂತಿಮ ಹಂತದಲ್ಲಿದೆ. ಹಾಗೂ ಪ್ರಮುಖ ಸಾಧನೆ ಬಗ್ಗೆ ಮಾತಾಡುವುದಾದ್ರೆ ದಕ್ಷಿಣ ಭಾರತದ ಪವರ್ ಗ್ರಿಡ್ ಮತ್ತು ಕೈಗಾರಿಕೆಗಳಿಗೆ ಭಾರಿ ವಿದ್ಯುತ್ ಪೂರೈಕೆ. ಮೂರನೇದಾಗಿ ಯೂನಿಟ್ 5 ಮತ್ತು 6 ದಿನಕ್ಕೆ 2000 ಮೆಗಾವ್ಯಾಟ್ ಇರುವ ವಿದ್ಯುತ್ ಸಾಮರ್ಥ್ಯದ ಬಗ್ಗೆ ಹೇಳುವುದಾದ್ರೆ ಪ್ರಸ್ತುತ ಸ್ಥಿತಿ ಸ್ಥಾಪನೆ ಪ್ರಗತಿಯಲ್ಲಿದೆ ಹಾಗೂ ಯಶಸ್ವಿಯೂ ಕೂಡ ಆಗಿದೆ. ಹಾಗೇನೇ ಇದರ ಪ್ರಮುಖ ಸಾಧನೆಯ ಬಗ್ಗೆ ಹೇಳುವುದಾದ್ರೆ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಬಹುತೇಕ ಬಿಡಿ ಭಾಗಗಳ ಸ್ವದೇಶಿ ನಿರ್ಮಾಣವಾಗಿದೆ. ಗೆಳೆಯರೆ, ಯೂನಿಟ್ 5 ಮತ್ತು 6 ಸಂಪೂರ್ಣವಾಗಿ ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಿದರೆ ಈ ಪ್ಲಾಂಟ್ನ ಒಟ್ಟು ಸಾಮರ್ಥ್ಯ 6000 ಮೆಗಾವ್ಯಾಟ್ ತಲುಪ್ತದೆ. ಹಾಗೂ ಇದು ಭಾರತದ ಅತಿ ದೊಡ್ಡ ಮತ್ತು ಸ್ವಚ್ಛ ಪರಮಾಣು ಶಕ್ತಿ ಕೇಂದ್ರವಾಗಲಿದ್ದು ಇದರಿಂದ ಭಾರತದಲ್ಲಿ ಆರ್ಥಿಕ ಮತ್ತು ಕೈಗಾರಿಕಾ ಕ್ರಾಂತಿ ಉಂಟಾಗ್ತದೆ. ಹಾಗೆಯೇ ಈಗ ಭಾರತದ ಭವಿಷ್ಯ ಮತ್ತು ಆರ್ಥಿಕ ಕ್ರಾಂತಿಯ ಬಗ್ಗೆ ಮಾತಾಡುವುದಾದ್ರೆ ಸದ್ಯಕ್ಕೆ ಕಲ್ಲಿದ್ದಲು ಮತ್ತು ವಿದೇಶಿ ಕಚ್ಚಾ ತೈಲದ ಮೇಲಿನ ನಮ್ಮ ಅವಲಂಬನೆಯನ್ನು ಕಡಿಮೆ ಮಾಡುವುದಕ್ಕಾಗಿ ಪರಮಾಣು ಶಕ್ತಿಯ ನಮ್ಮ ಅತಿ ದೊಡ್ಡ ಮತ್ತು ತಪ್ಪದ ಬ್ರಹ್ಮಾಸ್ತ್ರವಾಗಿದೆ. ಗೆಳೆಯರೆ, ಕೊಡಂಕುಳಂನ ಯೂನಿಟ್ 1 ಮತ್ತು ಯೂನಿಟ್ 2 ಈಗಾಗಲೇ ಸಂಪೂರ್ಣ ಸಾಮರ್ಥ್ಯದೊಂದಿಗೆ ತಡೆರಹಿತವಾಗಿ ದೇಶವನ್ನ ಬೆಳಗ್ತಾ ಇವೆ. ಹಾಗೂ ಅವು ಇದುವರೆಗೆ ಸುಮಾರು 130 ಬಿಲಿಯನ್ ಅಂದ್ರೆ 1300 ಕೋಟಿ ಯೂನಿಟ್ ಶುದ್ಧ ವಿದ್ಯುತ್ ಉತ್ಪಾದಿಸುವ ಮೂಲಕ ನಮ್ಮ ದೇಶದ ಕೋಟ್ಯಾಂತರ ಡಾಲರ್ ವಿದೇಶಿ ವಿನಿಮಯ ಮೀಸಲು ನಿಧಿಯನ್ನ ಉಳಿಸಿವೆ. ಜೊತೆಗೆ ಸುಮಾರು 11.2 ಕೋಟಿ ಟನ್ಗಳಷ್ಟು ವಿಷಕಾರಿ ಇಂಗಾಲದ ಡೈಆಕ್ಸೈಡ್ ಅನಿಲವು ವಾತಾವರಣಕ್ಕೆ ಸೇರುವುದು ತಡೆಯಲಾಗಿದೆ. ಹಾಗೂ ಇದು ಪರಿಸರ ಮತ್ತು ಜಾಗತಿಕ ತಾಪಮಾನ ಏರಿಕೆಯ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಏರಿಕೆಯ ವಿರುದ್ಧ ಭಾರತದ ಯುದ್ಧದಲ್ಲಿ ಅತಿ ದೊಡ್ಡ ಯಶಸ್ಸಾಗಿದೆ. ಗೆಳೆಯರೆ, ಯಾವಾಗ ಎಲ್ಲ 6 ರಿಯಾಕ್ಟರ್ಗಳು ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡುತ್ತವೆಯೋ ಆಗ ಇದು ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಆಂಧ್ರ ಪ್ರದೇಶದಂತಹ ರಾಜ್ಯಗಳ ಕಾರ್ಖಾನೆಗಳು ಮತ್ತು ಮನೆಗಳಿಗೆ ವರ್ಷದ 365 ದಿನಗಳು 24 ಗಂಟೆಗಳ ಕಾಲ ಯಾವುದೇ ಪವರ್ ಕಟ್ ಇಲ್ಲದೆ ವಿದ್ಯುತ್ ಪೂರೈಸುವುದಕ್ಕೆ ಸಾಧ್ಯವಾಗ್ತದೆ. ಸೊ ಈಗ ರಕ್ಷಣಾ ಮತ್ತು ಸ್ವಾವಲಂಬನೆಯ ದೃಷ್ಟಿಯಿಂದ ನೋಡೋಣ. ಗೆಳೆಯರೆ, ರಿಯಾಕ್ಟರ್ ಪ್ರೆಷರ್ ವೆಸಲ್ ಸ್ಥಾಪನೆಯೊಂದಿಗೆ ನ್ಯೂಕ್ಲಿಯರ್ ಸ್ಟೀಮ್ ಸಪ್ಲೈ ಸಿಸ್ಟಮ್ಗೆ ಸಂಬಂಧಿಸಿದ ಇತರೆ ನಿರ್ಣಾಯಕ ಉಪಕರಣಗಳ ಅಳವಡಿಕೆಯು ಯುದ್ಧೋಪಾದಿಯಲ್ಲಿ ನಡೆಯುತ್ತಿದೆ. ಹಾಗೂ ಇದು ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯದಂತೆ ನ್ಯೂಕ್ಲಿಯರ್ ಮೂಲಸೌಕರ್ಯದಲ್ಲಿಯೂ ಭಾರತವು ಸ್ವಾವಲಂಬನೆ ಹಂತವನ್ನು ತಲುಪಿದೆ ಅನ್ನೋದು ಸ್ಪಷ್ಟವಾಗಿ ತೋರಿಸುತ್ತದೆ. ಯಾಕಂದ್ರೆ ಅಲ್ಲಿ ಯಾವುದೇ ವಿದೇಶಿ ಶಕ್ತಿ ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯುದ್ಧ ಅಥವಾ ಯಾವುದೇ ಅಂತಾರಾಷ್ಟ್ರೀಯ ಬಿಕ್ಕಟ್ಟಿನ ಸಮಯದಲ್ಲಿ ಕಚ್ಚಾ ತೈಲದ ಬೆಲೆಗಳು ಗಗನಕ್ಕೇರಿದಾಗ, ಫಾರ್ ಎಕ್ಸಾಂಪಲ್ ಇತ್ತೀಚಿನ ಇರಾನ್ ಇಸ್ರೇಲ್ ಬಿಕ್ಕಟ್ಟು, ಭಾರತದ ಈ ಪರಮಾಣು ಸುದರ್ಶನ ಚಕ್ರ ನಮ್ಮ ಕೈಗಾರಿಕೆಗಳನ್ನು ಸ್ಥಗಿತಗೊಳ್ಳದಂತೆ ಕಾಪಾಡುತ್ತದೆ ಮತ್ತು ದೇಶದ GDPಯನ್ನು ರಾಕೆಟ್ ವೇಗದಲ್ಲಿ ಮುಂದಕ್ಕೆ ಕೊಂಡೊಯ್ಯುವುದಕ್ಕಾಗಿ ಸಹಾಯ ಮಾಡ್ತದೆ. ಹಾಗೆಯೇ LAC ಬಳಿ ಮೂಲ ಸೌಕರ್ಯಗಳನ್ನು ಬಲಪಡಿಸುವುದಕ್ಕಾಗಿ ಮತ್ತು ಹಿಂದೂ ಮಹಾಸಾಗರದಲ್ಲಿ ನೌಕಾಪಡೆಯನ್ನು ಸಕ್ರಿಯವಾಗಿರಿಸಲು ಭಾರತಕ್ಕೆ ಅಡೆತಡೆ ಇಲ್ಲದೆ ಮತ್ತು ಅಗ್ಗದ ವಿದ್ಯುತ್ ಅಗತ್ಯವಿದೆ. ಹಾಗೂ ಅದು ನಮಗೆ ಇಂತಹ ಮೆಗಾ ಪ್ರಾಜೆಕ್ಟ್ಗಳಿಂದಲೇ ಸಿಗಲಿದೆ. ಗೆಳೆಯರೆ, ಇದು ಕೇವಲ ಒಂದು ಮಷಿನ್ ಅಲ್ಲ, ಇದು ನವ ಭಾರತದ ಜೈಕಾರ. ಈ ಯೂನಿಟ್ 5ರ ಯಶಸ್ಸು ಕೇವಲ ಕಬ್ಬಿಣ ಮತ್ತು ವೈರ್ಗಳ ರಚನೆಯ ಸ್ಥಾಪನೆ ಅಲ್ಲ, ಬದಲಾಗಿ ಇದು 2026ರ ಆತ್ಮನಿರ್ಭರ ಭಾರತದ ಜೈಕಾರ ಆಗಿದೆ. ತನ್ನ ಸಾರ್ವಭೌಮತ್ವವನ್ನು ಸರ್ವೋಚ್ಚವಾಗಿಟ್ಟುಕೊಂಡು ಜಗತ್ತಿನ ವೇದಿಕೆಯಲ್ಲಿ ತನ್ನದೇ ಷರತ್ತುಗಳ ಮೇಲೆ ಮುನ್ನಡೆಯುತ್ತಿರುವ ಭಾರತ ಭವಿಷ್ಯದ ಈ ಜಾಗತಿಕ ರೇಸ್ನಲ್ಲಿ ಇನ್ನು ಮುಂದೆ ಯಾರು ಫಾಲೋವರ್ ಅಲ್ಲ ಅನ್ನೋದನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತದೆ. ಸೊ ಇದೇ ಕಾರಣಕ್ಕೆ ಇವತ್ತಿಗೆ ಭಾರತವು ಸಮುದ್ರದ ದಡದಲ್ಲಿ ಈ ಬೃಹತ್ ಯೂನಿಟ್ 5ರ ರಿಯಾಕ್ಟರ್ ಅನ್ನು ಸ್ಥಾಪಿಸಿ ರಾಜತಾಂತ್ರಿಕ ವಿಜಯವನ್ನು ಸಾಧಿಸಿದಾಗ ನಮ್ಮ ಶತ್ರುಗಳ ಬಾಯಿ ತೆರೆದಷ್ಟೇ ಉಳಿಯಿತು. ಸೊ ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
ಭಾರತವು ತನ್ನ ಇಂಧನ ಅಗತ್ಯಗಳಿಗಾಗಿ ರಷ್ಯಾದೊಂದಿಗೆ ಸೇರಿ ದೇಶದ ಇತರೆ ಭಾಗಗಳಲ್ಲಿಯೂ ಇಂಥ ಹೆಚ್ಚಿನ ಪರಮಾಣು ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಬೇಕೆ? ನಿಮ್ಗೇನು ಅನ್ನಿಸ್ತದೆ? ನಿಮ್ಮ ಬೆಲೆ ಬಾಳುವ ಮತ್ತು ನೇರವಾದ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಯಾಕಂದರೆ ನಿಮ್ಮ ಪ್ರತಿಯೊಂದು ಅಭಿಪ್ರಾಯವನ್ನು ನಾವು ಬಹಳ ಗಮನವಿಟ್ಟು ಓದ್ತೇವೆ. ಹಾಗೆಯೇ ನೀವು ಇನ್ನೂ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.